ಏನೇ ನಿಂದು ಕೋಳು? ನಿನ್ನ ತಂಗಿ ನಮ್ಮನೆಗೆ ಬರಂಗಿಲ್ಲ. ಊರಾಗ ಅವಳಿಗೊಂದು ವ್ಯವಸ್ಥೆ ಮಾಡೋವ್ರಿಗೂ ಅವಳು ನಮ್ಮನೆಗೆ ಇರ್ತಾಳೆ ಆಯಿತಾ. ಪಕ್ಕದ ತೋಟದ ಹತ್ರ ಮಾತಾಡಿ ಅವರಷ್ಟು ಏನೇನು ಚಿಕ್ಕ ಚಿಕ್ಕದಾಗಿ ಬೆಳೆ ಇಟ್ಕೊಳ್ಳಂಗೆ ಮಾಡಿಕೊಟ್ಟು ಅಲ್ಲಿವರೆಗೂ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳೋವರೆಗೂ ನಮ್ಮನೆಗೆ ಇರ್ತಾಳೆ. ಅವಳು ಒಬ್ಬಂಟಿಯಾಗಿ ಆ ಮನೆಗೆ ಬಿಡೋಕ್ಕಾದೈತಾ? ಇವಾಗ ಅವ್ರ ಅತ್ತೆ ಮದುವೆ ಮಾಡೋಂಥ ಅವಶ್ಯಕತೆ ಏನಿತ್ತು? ಹಾಂ, ಈ ವಯಸ್ಸಿನಾಗ ಅದೆಲ್ಲ ಬೇಕಾ? ನೆಗೆಯಲ್ಲ ಜನ, ನಿನ್ಗೇನು ಮಾನ ಮರ್ಯಾದೆ ಇಲ್ಲ? ಹಾಂ, ಅದ್ರ ವಿಷಯ ನೀನು ಮಾತಾಡಬೇಡ. ನಿನಗೂ ಅದಕ್ಕೆ ಸಂಬಂಧ ಇಲ್ಲ. ನೀನು ಮಾತಾಡೋಂಗೇ ಇಲ್ಲ ಅದ್ರ ವಿಷಯ. ನಾನಿದ್ದೀನಿ, ಎಲ್ಲ ನೋಡ್ಕೊತೀನಿ. ತಾತನವನೇ ಎಲ್ಲ ನೋಡ್ಕೊತಾನೆ. ನೀನು ಮಾತಾಡಬೇಡ. ಪದ್ಮ, ನಾವು ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ನಿಂತ್ಕೊಂಡಿದ್ಲ. ಅಣ್ಣ ಹೋಗಿ ಬಂದ? ಹ್ಞೂ ಹೋಗಿ ಬಂದ ಬಾಮ್ಮ. ತಾತನ ಪಂಡಿತ್ರನ ಜೈಲಿಗೆ ಯಾವಾಗ ಕರ್ಕೊಂಡು ಹೋಗ್ತೀನ? ಹ್ಞೂ ತಾತನ ಅಷ್ಟು ಖುಷಿಯಾಗವನೆ. ಅದೆಲ್ಲ ಮುಗಿಲಿ ಅಮ್ಮ, ಕರ್ಕೊಂಡು ಹೋಗ್ತೀನಿ. ತಾತನ ಕೇಳಬೇಕಲ್ಲ ಕರ್ಕೊಂಡೋಗಪ್ಪ ಅಂತ. ಕೇಳ್ತೀನಿ. ಬ್ಯಾಂಕಾಗ ಎಲ್ಲ ಒಂದು 5,000 ಇಕ್ಕೋ ನಮ್ಮ ನಿಮ್ಮ ಯಜಮಾನ ಅಷ್ಟೇ. ಹೌದಾ, ಸರಿನಾ. ಮತ್ತು ಅದಕ್ಕೆ ಬೆಲೆ ಇಕ್ಕಕ್ಕೆ ಏನ್ಕನ ಬೇಕಾಗ್ತೈತೆ? ನಿನ್ನ ಹತ್ರ ಇಕ್ಕಣ? ಇಲ್ಲ, ನಿನ್ನ ಹತ್ರ ಇಕ್ಕಮ್ಮ. ನನ್ನ ಹತ್ರ ಇದ್ರೆ ಏನು ಕಣ ಕಿರ್ತಿರ್ತದೆ. ಪರವಾಗಿಲ್ಲ, ನಾನು ನಿನ್ನ ಹತ್ರ ಇದ್ರೇನೋ ನನ್ನ ಹತ್ರ ಇದ್ರೇನೋ ನಿನ್ನ ಹತ್ರ ಇಕ್ಕಣ. ಸಂಜಯ್ ಅತ್ತೆ, ಬ್ಯಾಂಕ್ ಹತ್ರಕ್ಕೆ ಹೋಗಿದ್ದೇನಪ್ಪ? ಹ್ಞೂ ಹೋಗಿದ್ನತ್ತೆ. ಎಲ್ಲ ಒಂದು 5,000 ಇತ್ತು ಅಷ್ಟೇ. ಸರಪ್ಪ, ನಿನ್ನ ಹತ್ರ ಇಕ್ಕಪ್ಪ ಇಡ್ಲಿ. ಏನ್ ದೊಡಮ್ಮ? ಅಲ್ಲ, ನೀನ್ ಮಾಡ್ತಾ ಇರೋದು ಸರಿ ನೀನ್ ದೊಡಮ್ಮ? ನಾನೇನ್ ಮಾಡಿದಮ್ಮ ಸ್ನೇಹ? ಅಲ್ಲ, ಈ ವಯಸ್ಸಿನಾಗ ಮದುವೆ ಬೇಕು ಅಂತ ಇದೆಯಲ್ಲ ನೀನು. ನಾಚಿಕೆ ಆಗಲ್ಲ? ಏನಾದ್ರು ನೋಡಿದ್ರೆ ನೆಗೆಯಲ್ಲ? ಹಾಂ, ಅದಕ್ಕೆ ನೋಡೋಕ್ಕೋಸ್ಕರ ನಾವು ಬದುಕ್ತಾ ಇಲ್ಲ. ನೋಡೋರು ನೆಗೆಯೋರು ನಮ್ಮ ಕಷ್ಟ ಸುಖಕ್ಕಾಗಲ್ಲ, ಆಯಿತಾ? ಯಾವುದೋ ಒಂದು ಆಯಮ್ಮನ್ಗೆ ಇವಾಗ ಭಾಳ ಸಿಕ್ಕೈತೆ. ಇನ್ನೇನು ನಮ್ಮ ಮಾವನು ನಮ್ಮ ಯಜಮಾನ ಹುಟ್ಟಿದ್ದು 6 ತಿಂಗಳಿಗೋ ವರ್ಷಕ್ಕೋ ತೀರ್ಕೊಂಡಂತೆ. ಆವಾಗಿಂದ ಒಬ್ಬಂಟಿ. ಏನೋ ಭಗವಂತನ ಇವಾಗ ಮನ್ಸು ಮಾಡವನೆ ಆಯಮ್ಮನ್ಗೆ ಮದುವೆ ಅನ್ನೋದು ಆತೈತೆ. ಅದಕ್ಕೆಲ್ಲ ನೀವು ಕಲ್ಲಾಕ್ಬಿಟ್ರಿ ಅತ್ತಿಗೆ. ಆಯಮ್ಮನ ಜೀವನ ಹೆಂಗೋ ಆ ಭಗವಂತನ ರೂಪಿಸ್ದಂಗೆ ಆಗೋಗ್ಲಿ. ಆ ದೇವರೇ ದಾರಿ ತೋರಿಸ್ಕೊಟ್ಟವನೆ. ಇಲ್ಲ ಅಂತಂದಿದ್ರೆ ಈ ವಯಸ್ಸಿನಾಗ ಮದುವೆ ಆತಾಯ್ತಾ ಆಯಮ್ಮನ್ಗ? ಹಾಂ, ನೋಡ್ರಮ್ಮ, ನಿಮ್ಗಂತೂ ಮಾನಗಳು ಮರ್ಯಾದೆಗಳು ಇಲ್ಲ. ನಮಗೂ ಇಲ್ಲ ಮಾನ ಮರ್ಯಾದೆ. ಹಾಂ, ನಮಗೂ ಇಲ್ಲ. ನೋಡ್ಬೇಡಮ್ಮ, ಮದುವೆನೂ ಬೇಡ, ಯಾವುದೂ ಬೇಡ. ನೀನು ಒಪ್ಕೊಂಬೇಡ ಮದುವೆಗ. ಹಂಗೇನಿಲ್ಲ ಸ್ನೇಹ. ನಿಮ್ಮ ತಾತನು ನಾನಿದ್ದೀನಮ್ಮ ಒಪ್ಕೊಂಬ ಧೈರ್ಯವಾಗಿ ಅಂತ. ನಿಮ್ಮ ತಾತನಕ್ಕಿನ್ನ ಇದೇನಮ್ಮ ನಾವೆಲ್ಲರೂ. ಹಾಂ, ನಿಮ್ಮ ತಾತನಂತ ದೊಡ್ಡ ಮನುಷ್ಯನೇ ಹೇಳಿದ್ಮೇಲೆ ನಾವ್ಯಾಕಾಗಲ್ಲ ಅನ್ಬೇಕು? ಆಯ್ಪು ನಾನಿದ್ದೀನಮ್ಮ, ನಾವು ಜವಾಬ್ದಾರಿ ತಗೊಂತೀವಿ ಅಂತ ಹೇಳಿದ್ಮೇಲೆ ನನಗೂ ಅಷ್ಟು ಧೈರ್ಯ ಬಂತು. ನನ್ನ ಹಣೆ ಬರ ಇದ್ದಂಗೆ ಆಗಲಿ ಬಿಡು, ಏನು ಮಾಡೋಕ್ಕಾಗ್ತೈತೆ? ಇಷ್ಟಿನಿಂದ ನನ್ನ ಮಗನಿಗೆ ಹೊರೆಯಾಗಿದ್ದೆ. ಇವಾಗೇನೋ ದೇವ್ರೊಂದು ದಾರಿ ತೋರಿಸ್ಕೊಟ್ಟವನೆ. ಆಗಲ್ಲ ಅಂತ ನಾನು ಯಾಕೆ ಹೇಳಲಿ? ಹಾಂ, ಅಲ್ಲ ದೊಡಮ್ಮ, ಜನ ಏನು ಅನ್ಕೊಳಲ್ಲ ದೊಡಮ್ಮ. ನಂಗಂತೂ ಸುತ್ತರಾಮ್ ಇಷ್ಟನೇ ಇಲ್ಲ. ನಿನಗೆ ಇಷ್ಟ ಕಷ್ಟ ಯಾರು ಕೇಳಿದ್ರು ಸ್ನೇಹ? ಯಾರನ್ನ ಕೇಳಿದ್ರಾ ನಿಂಗೆ ಇಷ್ಟನ ಕಷ್ಟನ ಅಂತ? ಅಲ್ಲ, ಏನು ಸಂಜಯ್ ಹಿಂಗೆ ಮಾತಾಡ್ತಾ ಇದೆಯಾ? ನಾನು ನೀನು ಎಂತೀನಿ ಅಲ್ಲ ಅಂತ ಹೇಳ್ದವ್ರು ಯಾರು ಅಲ್ಲ ಅಂತ. ನೋಡಿ ಸ್ನೇಹ, ನಮ್ಮ ಮೂವರ ಹತ್ರ ಈ ವಿಷಯ ಮಾತಾಡ್ಬೇಡ. ನೀನೇನಾದರೂ ಮಾತಾಡೋಂಗಿದ್ರೆ ತಾತನ ಹತ್ರ ಮಾತಾಡು. ತಿರುಗಿ ಈ ವಿಷಯದ ಬಗ್ಗೆ ನಮ್ಮ ಹತ್ರ ಚರ್ಚೆ ಮಾಡಬೇಡ. ಏನು ದೊಡಮ್ಮ ಹೇಳಿದ್ನಲ್ಲಮ್ಮ ಸಂಜಯ್, ನಿಮ್ಮ ತಾತನ ಹತ್ರ ಮಾತಾಡು. ನೋಡ್ದ, ಎಲ್ಲರೂ ನಮ್ಮ ತಾತನ ಮೇಲೆ ಹಾಕ್ಬಿಟ್ಟು ಹೋಗಿರೋದ. ಕೇಳ್ತೀನಿ, ನಮ್ಮ ತಾತನ ಬರಲಿ. ತಾತನ ಬಂದಮೇಲೆ ಕೇಳ್ತೀನಿ. ಇಳಿಯಪ್ಪ, ನಿಧಾನ ಬಾಬಾ, ನಾನು ನೋಡ್ತೀನೋ ಇಲ್ಲ ನಮ್ಮ ಮನೇನ ಅನ್ಕೊಂಬಿಟ್ಟಿದ್ನಿ ಅಲ್ಲಪ್ಪ. ಇರ್ಲಿ ಎಲ್ಲ ಭಗವಂತ ನಿಶ್ಚಯ. ಓ, ಏನಪ್ಪ ಸ್ನೇಹ, ಯಾವಾಗ ಬಂದೆ? ಇವಾಗ ಬನ್ನಿ. ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ರಂತೆ ನಿನ್ನ? ನಮ್ಮ ಸ್ನೇಹ ಕಿಡ್ನಾಪ್ ಮಾಡಿಬಿಟ್ಟಿದ್ರು. ನಾನು ನಿಮ್ಮನ್ನೆಲ್ಲ ನೋಡ್ತೀನೋ ಇಲ್ಲ ಅಂತ ಅನ್ಕೊಂಬಿಟ್ಟಿದ್ದೆ. ಅಷ್ಟು ತಿಗ್ಲಾಗ್ಬಿಟ್ಟಿತ್ತಮ್ಮ. ಇವಾಗ ಬಂದಿದೆಯಲ್ಲ, ಹೋಗು. ಅಮ್ಮ, ಅಪ್ಪನ ಬಂದವ್ ನೋಡು. ಇದೇನಿದು ಹಿಂಗೆ ಮಾತಾಡ್ತಾರೆ? ನಮ್ಮಪ್ಪನ ಯಾರೋ ಕಿಡ್ನಾಪ್ ಮಾಡವ್ರೆ. ನಮ್ಮಪ್ಪನ ಹೆಂಗೋ ಅಲ್ಲಿಂದ ಬಂದವನಲ್ಲ ಅಂತ ಒಬ್ರ ಮಗ ತಗೋನು ಸಂತೋಷ ಬೇಡ. ಹೆಂಗೆ ಮಾತಾಡ್ತಾಳೆ ನೋಡಿ ಸ್ನೇಹ. ಏನೇ? ಅಯ್ಯ, ಅಪ್ಪನ ಬಂದವ್ ನೋಡಮ್ಮ. ಬಂದ್ರೆ ಬತ್ತಾನ, ಹೋಗು. ಹೋಗು. ಒಂದು ಕಾಟ ನಿದ್ದೆ ಮಾಡ್ತಾ ಇದ್ದೀನಿ, ಎಬ್ಬರಿಸ್ತಾಳೆ. ಏನು ಇದೇನೆ ಏನು ಅಂತ ಇದೆಯಾ? ಹಾಂ, ಇನ್ನೇನು ಅನ್ಬೇಕು? ಏನು ಹೇಳುವ? ಅದೇನೋ ಮಗಳು ಹೋಗು ಅಂತಂದು ಏನು ಹೇಳುವ? ಅಲ್ಲೇ ಯಾರೋ ಕಿಡ್ನಾಪ್ ಮಾಡಿದ್ರಲ್ಲ ನನ್ನನ್ನು. ನಾನು ಬಂದಿದ್ದೀನಿ, ನಿಮ್ಗೆ ಯಾಕೂ ಸಂತೋಷ ಆಗಿಲ್ಲ? ಸಂತೋಷನೋ ದುಃಖನೋ ಯಾವುದೋ ಒಂದು ಹೇಳು. నాకు ನಿದ್ದೆ ಬರ್ತದೆ, ಮಲ್ಕೊಬೇಕು. ಏನು ಹೇಳು? ಅಕ್ಕ, ಯಾಕಕ್ಕೋ ಹಂಗಂತೀಯಾ? ಪಾಪ ಅಣ್ಣು ಅದ್ಯಾರೋ ಕಟ್ಟಾಕಿದ್ರಕ್ಕೋ, ನಾನು ಬಿಡಿಸ್ಕೊಂಬನ್ನೆ. ನೀನೇ ಕಟ್ಟಾಕ್ಬಿಟ್ಟು ನೀನೇ ಬಿಡಿಸ್ಕೊಂಬಂದ? ಸರಿಯಾಗಿದೆ ಬಿಡು, ನೀನು ಆಸಾಮಿ. ಅಯ್ಯೋ, ಇವಳು ಬೈಕ್ ಮುನ್ನಕ್ಕ ಇದೇನು ಹಿಂಗೆ ಹೇಳ್ತಾವಳೆ. ನಾನೇ ಕಟ್ಟಾಕ್ಬಿಟ್ಟು ನಾನೇ ಬಿಡಿಸ್ಕೊಂಬಂದೆ ಅಂತ. ಅಯ್ಯೋ, ಮುಂದೆ ಭಯ ಇಲ್ಲ ಬಚ್ಚಲ. ಸರಿಯಾಗಿದೆಯಾ ಬಿಡಪ್ಪ, ಬಿಟ್ಟಪ್ಪ ಹಾಲಪ್ಪ. ಸರಿಯಾಗಿದೆಯಾ ಬಿಡು ನೀನು. ನೀನೇ ಕರ್ಕೊಂಡೋಗಿ ಕಟ್ಟಾಕ್ಬಿಟ್ಟು ಇವಾಗ ಬಿಡಿಸ್ಕೊಂಬನ್ನಿ ಅಂತ ದೊಡ್ಡದಾಗ ಕರ್ಕೊಂಬಂದಿದ್ಯಲ್ಲ ನೀನು. ಏನು ಕಟ್ಟಾಕಕ್ಕೆ ಹೋಗಿದ್ವ? ಏನಕ್ಕೆ ಕಿಡ್ನಾಪ್ ಮಾಡಿರೋದು ನಮ್ಮ ಯಜಮಾನ? ಹಾಂ,
50 ಲಕ್ಷ ಇಸ್ಕೊಂಬಿಡೋಣ ನಮ್ಮ ಮಾವನ ಹತ್ರ ಅಂತನಾ? ಹ್ಞೂ, ನಮ್ಮ ಮಾವನ ಎಷ್ಟು ಕೊಟ್ಟರು ಕೊಟ್ನು, ಹೋದ್ರೆ ಓದ್ತಾನೆ ಬಿಡು ಅವನು ಅಂತಂದ. ಹ್ಞೂ, ನಮ್ಮ ಅಪ್ಪನ ಹಂಗೆಲ್ಲ ಅನ್ನಲ್ಲ. ನಮ್ಮ ಅಪ್ಪನ ಮೇಲೆ ನಂಬಿಕೆ ಇದೆ. ನಮ್ಮ ಅಪ್ಪನ ಆ ಮಾತು ಅನ್ನಲ್ಲ, ಹೋದ್ರೆ ಓದ್ತಾನೆ ಬಿಡು ಅಂತ. ಬೇಕಾದ್ರೆ ಮನೆ ಜಮೀನನ್ನ ಮಾರಿ ಬಿಡ್ಸ್ಕೊಂಬರೋಣ ನನ್ನನ್ನು. ಹಂಗೆ ಅನ್ಕೋ, ಹಂಗೆ ಅನ್ಕೋ. ಈ ಹಾಲಪ್ಪನ ಕಟ್ಟಾಕ್ಬಿಟ್ಟು ಬಿಡ್ಸ್ಕೊಂಬರೋ ನಂಗೆ ನಾಟಕ ಮಾಡ್ಬಿಟ್ನಾ ನಿನ್ನ ಎದುರುಗ? ಇವಾಗ ಒಳ್ಳೆಯವನಾಗ್ಬಿಟ್ಟವ್ ನಿಂಕ. ಲೇ ಹಾಯಪ್ಪನೆಲ್ಲ ಸುಮ್ಮನೆ ಇರ್ತಿ, ಯಾರೋ ಬೇರೆಯವರು ಸುಮ್ಮನೆ ಇರಬೇಕು. ಏನೇನ ತಿಳಿದ್ರೆ ಮಾತಾಡಬೇಕು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಅಂಬುಜಿ, ನಮ್ಮ ಅಪ್ಪನ ಬಂದವ್ ನೋಡು. ಏನೇ ನಮ್ಮ ಅಪ್ಪನ? ಅಯ್ಯೋ, ನಿಮ್ಮ ಅಪ್ಪನ ಯಾರೋ ಕಿಡಾಪರ್ ಮಾಡೋರಲ್ಲಿ ಹೆಂಗೆ ಬರ್ತಾನೆ? ಹೋಗ ಆಚೆ ಹೋಗಿ ನೋಡೋಗು. ಅಯ್ಯೋ ದೊಡ್ಡೋನೆ ಅಮ್ಮ. ಅಯ್ಯೋ ಬಂದ್ಬಿಟ್ಟೇನಪ್ಪ. ನಿಮ್ಮ ಅಪ್ಪನು ಮನೆ ಮಾರಬೇಕು, ಜಮೀನು ಮಾರಬೇಕು, ಎಲ್ಲ ಮಾರ್ಬಿಟ್ಟು ನನ್ನ ಮಗನ ಬಿಡ್ಸ್ಕೊಂಬರ್ಬೇಕು ಅಂತ ಇದ್ನು. ಏನೋ ಕಳ್ಳೇಳಪ್ಪ, ನೀನು ಬಂದು ಮನೆ ಜಮೀನೆಲ್ಲ ಉಳಿಸ್ಬಿಟ್ಟೆ. ಏನೋ ಹೇಳಂಗಿದ್ರು ಆ ಅಪ್ಪನ ಹಾಲಪ್ಪನ ಕೇಳು ನೀನು. ಆ ಅಪ್ಪನೇನೋ ನಾ ಬರಿಲ್ಲ ಅಂತಂದಿದ್ರೆ ಇವತ್ತು ನಾನು ನಿಮ್ಮನ್ನೆಲ್ಲ ನೋಡ್ತಾನೆ ಇರಲಿಲ್ಲ ಮೋ. ಅವನೊಂದು ಗತಿ ಇಡ್ಸ್ಬಿಟ್ಟಿರೋ ನನ್ನನ್ನ. ಹೌದಾ? ಹೂನಮ್ಮ. ಒಳ್ಳೆ ಕೆಲಸ ಮಾಡ್ತಪ್ಪ ಹಾಲಪ್ಪ. ನನ್ನ ಮಗನ ಬಿಡ್ಸ್ಕೊಂಬಂದು ಅದು ಯಾವನ ಅವನ್ನ ಇಟ್ಕೊಬೇಕಾಗಿತ್ತಲ್ಲಪ್ಪ. ಸಿಗ್ತಾನೆ, ಎಲ್ಲೂ ಹೋಗಲ್ಲ ಅವನು. ನಮ್ಮ ತೋಟಗಳ ಹತ್ರನೇ ಇರೋದು ಆ ಮನೆ. ನಿಮ್ಮ ಮಗನ ಕಟ್ಟಾಕಿದ್ದಿದ್ದು ಮನೆ. ಅವ್ನು ಒಂದಲ್ಲ ಒಂದು ದಿವಸ ಹಿಡಿತೀನಿ ನಾನು, ಬಿಡಲ್ಲ ಅವನ್ನ. ಹೆಂಗೋ ಬಂದಲ್ಲಪ್ಪ, ಯಾವುದೋ ಗಾಚಾರ. ಮೈಗಿನ ಕೊಳೆ ಎಲ್ಲ ಬಿಟ್ಟೋಯ್ತು. ನಡಿಯಪ್ಪ, ನಡಿ ಸ್ನಾನ ಮಾಡ್ಕೊ ನಡಿ. ಲೇ ಸರೋಜಿ, ಹೋಗಿ ಗೀಜರ ಆನ್ ಮಾಡೋಗೆ. ನೀರೆಲ್ಲ ಕುರಿ ಹಾಕೋಪಕ್ಕೆ ಟೈಮ್ ಆಗುತ್ತದೆ. ಆನ್ ಮಾಡೋಗು. ಮಗು ಸ್ನಾನ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡಲಿ. ನೀನು ಹೋಗಮ್ಮ, ನಾಲ್ಕು ನೀರು ಬರ್ತದೆ. ಆಮೇಲೆ ಸಾಯಂಕಾಲ ಯಾವಾಗ ನೋಡೋಣ ಬಿಡು. ಅಲ್ಲೇ ಕಿಡ್ನಾಪರ್ ಆಗಿರೋ ಗಂಡು ಬಂದವನೇ ಅನ್ನೋದು ಒಂದು ಚೂರು ಕೂಡ ಇದ್ದಿಲ್ಲ ನನಗ. ಸಂತೋಷ, ಕಿಡ್ನಾಪರ್ ಏನಕ್ಕಾಗಿದ್ದಿದ್ದು? ಏನಕ್ಕಮ್ಮ ಆಗಿದ್ದಿದ್ದು ಹೇಳ? ಇವತ್ತು ನೋಡ್ಬಿಟ್ಟು ಈ ಹಾಲಪ್ಪನ ಮೇಲೂ ಆ ಸುನಂದಿ ಮೇಲೂ ಹೋಗಿ ಪೊಲೀಸ್ ಸ್ಟೇಷನಾಗ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಏನಪ್ಪ ಅಲ್ಲಪ್ಪ, ನಿನ್ನೆ ಸುಮ್ಮನೆ ಬಿಡ್ತಾ ಇದ್ದ ನಾನು. ಅಯ್ಯೋ ಅದ್ಯಾಕಕ್ಕ ಹಂಗಂತೀಯ? ನಾನೇನಕ್ಕ ಮಾಡ್ತೀನಿ? ನೀನಲ್ಲ ನಮ್ಮ ಯಜಮಾನ್ ತಲ್ಕೊಡ್ತಾನು. ಅದನ್ನ ಬಿದ್ದೋಗಿದ್ದಾನೆ. ಅವ್ನು ಯಾರೋ ಎತ್ಕೊಂಡೋಗಿತ್ತು. ಅಯ್ಯೋ ಅಕ್ಕ, ಆಗಿದ್ದ ಆಗೋಯ್ತಕ್ಕೋ, ತಪ್ಪಾಗೋಯ್ತು. ಇನ್ನೊಂದ್ಸತಿ ನಾನು ಅಂತ ಕೆಲಸ ಮಾಡಲ್ಲಕ್ಕ. ಇವಾಗ ಅದೆಲ್ಲ ಯಾಕ ಬಿಡು, ಆಗಿದ್ದಾಗೋಯ್ತು. ಪಾಪ ಅಪ್ಪನಾಗ ಇಲ್ಲ ಅಂದಿದ್ರೆ ನಾನು ಮನೆಗೆ ಬರ್ತಾ ಇದ್ನಾ? ಆಯ್ತು ಬಿಡು, ಸರಿ. ಬಾ ಫಸ್ಟ್ ಊಟ ಮಾಡು ಬಾ. ಯಾವಾಗ ತಿಂದೋ ಏನು ಕತೆನೋ. ಆಮೇಲೆ ಸ್ನಾನ ಮಾಡ್ಕೊಂಡು ಹಬ್ಬಪ್ಪ. ಮೈ ಮೇಲೆ ಇದ್ಬಿಡೋನೆ ಹೋಯ್ತು. ಅಯ್ಯೋ ನಂಗಂತೂ ತಿಗ್ಲಿ ಎತ್ಕೊಂಡ್ಬಿಟ್ಟಿತ್ತಪ್ಪ. ನಿಮ್ಮ ಅಪ್ಪನ 50 ಲಕ್ಷ ಒದಗಿಸೋಪಟ್ಟಿಗೆ ನಿನ್ನ ಎಲ್ಲಿ ಪ್ರಾಣ ತೆಗೆದುಬಿಡ್ತಾನೋ ಅವನು ಅಂತ ನಂಗೆ ತಿಗ್ಲಿ ಎತ್ಕೊಂಡಿತ್ತು. ಹಾಲಪ್ಪ, ನಿಂಗೆ ಎಷ್ಟು ಹೇಳಿದ್ರು ನಿನ್ನ ಋಣ ನಾವು ತೀರ್ಸ್ಕೊಳಕ್ಕಾಗಲ್ಲಪ್ಪ. ಏನು ಹೇಳ್ಬೇಡಮ್ಮ ನಂಕ, ನಿಮ್ಮ ಋಣನೂ ಬೇಡ. ನನಗೆ ಒಳ್ಳೇದು ಮಾಡವ ನಿಮ್ಮ ಮಗನು, ಆಯ್ತಾ? ಇನ್ಮೇಲೆ ಆದ್ರೂ ಅಷ್ಟು ಹುಷಾರಾಗಿರ್ರಿ. ಏನು ಹುಷಾರೋ, ಏನು ಕತೆನೋ. ಹುಷಾರಾಗಿರ್ತಾನೆ. ಹುಷಾರಾಗಿ ಬಪ್ಪ. ಬಾ, ನಾನು ಆ ತಟ್ಟೆ ಕೂಟಕ್ಕಿಕ್ತೀನಿ. ಬಾಪ್ಪ ಹಾಲಪ್ಪ. ಇಲ್ಲಮ್ಮ, ನಾನು ಹೊಡ್ತೀನಿ, ನನ್ನ ಕೆಲಸ ಅದೇ. ಇನ್ನೇನಪ್ಪ ಹಾಲಪ್ಪ? ಏನದೆ ದೊಡ್ಡವನೇ, ಹೇಳ್ಬೇಕು. ಬಾಪ್ಪ, ಹಾಲನ್ನ ಕುಡಿದ್ಬಿಟ್ಟು ಹೋಗಿಯಾ? ಬೇಡಮ್ಮ, ಬೇಡ. ಸರಿ ದೊಡ್ಡವನೇ, ಬರೋಣ. ಬರೀ ನಾನು ನಿನ್ನೇನು ಕೇಳ್ಬೇಕಿರುವ. ಏನ್ ಕೇಳ್ಬೇಕು ದೊಡ್ಡವನೇ? ಸುನಂದಿನ ನೀನು ಇನ್ಮೇಲೆ ಮಾತಾಡ್ಸಂಗಿಲ್ಲ. ಈ ಮಾತು ಮಾತ್ರ ನೀನು ನನ್ನ ಹತ್ರ ಮಾತಾಡ್ಬೇಡಪ್ಪ, ಮಾತಾಡ್ಬೇಡ. ಸುನಂದಿನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ಆಯ್ತಾ? ಅವಳು ನಿಮ್ಮೂರು ಬಿಟ್ಟು ಹೋಗಿ 2-3 ವರ್ಷ ಆಯ್ತು. ಅಷ್ಟು ದಿನದಿಂದ ಸಾಕ್ತಾ ಇರೋನು ನಾನು ಮಾತ್ರ ಸುನಂದಿನ ಬಿಟ್ಕೊಡಲ್ಲ. ನೀನು 2-3 ವರ್ಷದಿಂದ ಸಾಕ್ತಾ ಇದೀಯಾ? ಇವಾಗ ಎಷ್ಟು ವರ್ಷ ಅವಳ್ಕ? 40-45 ವರ್ಷ. 42 ವರ್ಷಗಳಿಂದ ಅವಳನ್ನ ನಾನು ಸಾಕ್ತಾ ಇರೋದು. ನೋಡಪ್ಪ ಹಾಲಪ್ಪ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಾನು ಅವಳನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ನೀನು ಇನ್ಮೇಲೆ ಅವಳ ಹತ್ರ ಮಾತಾಡ್ಕೊಡ್ದು. ಇದು ಆಗದ ಮಾತು ದೊಡ್ಡನೆ, ಇದು ಆಗದ ಮಾತು. ನಮ್ಮ ಪ್ರಾಣ ಬೇಕು ಅಂತಂದ್ರೆ ಹೇಳಿ ಕೊಟ್ಬಿಡ್ತೀನಿ. ಸುನಂದಿನ ಮಾತ್ರ ಬಿಟ್ಕೊಡಲ್ಲ. ಸುನಂದಿ ಯಾವತ್ತಿದ್ರು ನನ್ನೋಳೆ. ಇವಾಗ ಅರ್ಜೆಂಟಾಗಿ ಹೋಗಿ ಸುನಂದಿಕ ಫೋನ್ ಮಾಡಿ ತೋಟದ ಹತ್ರಕ್ಕೆ ಕರ್ಸ್ಕೊಂಡು ನಿನ್ನ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದೀನಿ ಅಂತ ಹೇಳೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ನೋಡಪ್ಪ ಹಾಲಪ್ಪ, ನೀನು ನನ್ನನ್ನು ಹೊಡೆದೆ ಅಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಸುಮ್ಮನೆ ನೋಡ್ರಿ, ನಂಗೆ ಪಾಪ ಬರ್ಸ್ಬೇಡ. ಪೊಲೀಸ್ ಕಂಪ್ಲೇಂಟನ್ನ ಕೊಡು, ಜೈಲ್ಕನ ಹಾಕ್ಸು. ಸುನಂದಿನ ಬಿಡೋ ಮಾತೇ ಇಲ್ಲ. ಇದೆಲ್ಲ ಚೆನ್ನಾಗಿರಲ್ಲ ಹಾಲಪ್ಪ. ನಾನು ಇವಾಗ ಹೇಳ್ತಾ ಇದ್ದೀನಿ, ಅವ್ರ ಅಮ್ಮನ ಹತ್ರ ಮಾತಾಡಿ ಸುನಂದಿನ ಈ ಊರಿಗೆ ಕರ್ಸ್ಕೊಂತ ಇದ್ದೀನಿ ನಾನು. ಸುನಂದಿ ಆ ಊರು ಬಿಟ್ಟು ಬರಲ್ಲ. ಮನೆ ಕಟ್ಟಕ್ಕ 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ನಾನು. ಸುಮ್ಮನೆ ಏನಲ್ಲ. ನೀನು ಅವಳ ಸುದ್ದಿಗೆ ಬರಬೇಡ ಅಷ್ಟೇ. ಹಾಲಪ್ಪ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ನೀನು ಸುನಂದಿ ಸುದ್ದಿಗೆ ಬರ್ಕೊಡ್ದು. ದೊಡ್ಡೋನೇ, ಒಳ್ಳೆ ಮಾತು ಹೇಳ್ತಾ ಇದ್ದೀನಿ, ನೀನು ಸುನಂದಿ ಸುದ್ದಿಗೆ ಬರ್ಕೊಡ್ದು ಅಷ್ಟೇ. ಅದೇ ನೀವು ಮುಂದೆ ಇಷ್ಟರಾಗಿ ಬಿಡ್ಕೊಂಡು ಸಾಯ್ತಾವೆ. ಅದೇನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಿಂತಡಿ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ಹಾಲಪ್ಪ. ನೀನು ನನ್ನನ್ನು ಅಲ್ಲಿಂದ ಕರ್ಕೊಂಬಂದಿದ್ಯಾ, ಒಳ್ಳೆ ಕೆಲಸನೇ ಆಯ್ತಾ? ಸುನಂದಿ ಸುದ್ದಿಗೆ ನೀನು ಹೋಗ್ಕೊಡ್ದು. ಇನ್ನ ಎಲ್ಲರೂ ಸತ್ತೋಗವ್ರೆ ಅಂತ ಅನ್ಕೊಂಡಿದ್ರು. ನಾನು ಎಲ್ಲಿ ಜೈಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಇವಾಗ ಹೆಂಗೂ ನೀನು ಬದುಕಿದ್ಯಾ, ನಾನು ಜೈಲ್ಗೆ ಹೋಗೋಷ್ಟಿಲ್ಲ. ನಿನ್ನ ಪಾಡಕ್ಕೆ ನೀನಿರು, ನನ್ನ ಪಾಡಕ್ಕೆ ನಾನಿರ್ತೀನಿ. ಸುನಂದಿ ಯಾವತ್ತಿದ್ರು ನನ್ನೋಳೆ. ಅಯ್ಯೋ ಇವರು ಬಾಯಿಲ್ ಕಮ್ಮನಾಕ, ಇವ್ರಿಗೆ ಬರಬಾರ್ದು. ಹೋಗ ಬಂದು ಒತ್ಕೊಂಡು ಹೋಗ. ಆ ಸುಪ್ನಾದಿಗೋಸ್ಕರ ಇವರಿಬ್ರು ಕಿತ್ಲಾಡ್ತವ್ರಲ್ಲ, ಇವ್ರಿಗೇನು ಬರಬಾರ್ದು ಬಂದಿರೋದು. ನಿಮ್ಗೆ ಹೋಗ್ತಿರ್ಲಿಕ್ಕೆ ಅಷ್ಟು ಬೆಂಕಿ ಹಾಕ. ನಿಮ್ದು ಒಂದು ಜನ್ಮನ? ಓ ಹಾಲಪ್ಪ, ನಿಮ್ದು ಒಂದು ಜನ್ಮನೇನಪ್ಪ? ಮಾನ ಮರ್ಯಾದೆ ಏನಿಲ್ಲ?
ಈ ಸರ್ತಿಗೋಸ್ಕರನೇನಪ್ಪ ನೀನು ಅಲ್ಲಿಂದ ಕರ್ಕೊಂಬಂದಿದ್ದಿ ಅಪ್ಪನ ಹೇಳಿದ್ನ ಅಲ್ಲಿ ಕರ್ಕೊಂಡೋಗಿ ಬಿಡೋಗು. ಹಂಗೆಲ್ಲ ನಾ ಬಿಟ್ರೆ ನೀವೆಲ್ಲರೂ ಸೇರಿ ನಾನು ಜೈಲ್ಗೆ ಹಾಕ್ಸ್ತಿರಲ್ಲಮ್ಮ. ಯಾಕೆ ಬೇಕು ನಂಗೆ ಇಲ್ದಿದ್ದೆಲ್ಲ ನಾನು ನಿನ್ನ ಗಂಡು ಕೇಳು ಸುನಂದಿ ಸುದ್ದಿಗೆ ಬರಬೇಡ ಅಂತ. ಓ ಹೇಳದ್ ಮಾತು ಕೇಳ್ಬೇಕಷ್ಟೇ. ಬೀಗನು ಅಂತ ನೋಡ್ದಿರೋ ತೆಗೆದು ಕಪಾಳಕ್ಕೆ ಬಾರಿಸ್ತೀನಿ ನಿಂಕ. ಮಾವನ್ ಬರ್ಲಿರು ನಿಂಗೆ ಮರ್ಯಾದೆ ಮಾಡಿಸ್ತೀನಿರೋ. ಮುಂದುವರಿಯುವುದು